ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೈಸೂರು ವಂಡರರ್ಸ್. ನಾವು ಥೈಲ್ಯಾಂಡ್ನಲ್ಲಿ ಬ್ಯಾಂಕಾಕಲ್ಲಿ ಎಲ್ಲಿ ಸ್ಟೇ ಆಗಿದ್ದೀವಿ ಅಂತ ನಾನು ನಿಮಗೆ ಹೇಳಿದ್ದೆ. ನಾನು ಹಿಂದ್ಗಡೆ ಇರೋ ಬಿಲ್ಡಿಂಗೇನೆ ಇದು ಅಪಾರ್ಟ್ಮೆಂಟು. ಇದ್ರ ಹೆಸರು ಬಂದು ಬಾನ್ ಸಬಾಯಿ ರಾಮ ಅಂತ ಹೆಸರು ಇದರದ್ದು ಅಪಾರ್ಟ್ಮೆಂಟ್ ಹೆಸರು. ಆ್ಯಂಡ್ ಈ ಅಪಾರ್ಟ್ಮೆಂಟು ತುಂಬ ಡೀಸೆಂಟು, ಕ್ಲೀನಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಸರ್ವಿಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಜನರು ತುಂಬ ಏನಂತಾರೆ, ತುಂಬ ರೆಸ್ಪೆಕ್ಟ್ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಆಮೇಲೆ ಏನೇ ನೀವು ಕೇಳಿದ್ರು ಲೈಕ್ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಬೇಕು, ಇದು ಬೇಕು ಅಂದರೆ ತುಂಬ ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಡೂ ಇಟ್ ಆಲ್ಸೋ. ಅಷ್ಟೊಂದು ನೆಗ್ಲೆಕ್ಟ್ ಏನು ಮಾಡಲ್ಲ. ಆಮೇಲೆ ಇಲ್ಲಿ ನಿಮಗೆ ನಿಯರ್ ಬೈ ಸುಮಾರು ಹೋಟೆಲ್ಸ್ಗಳಿದೆ ಊಟ ಮಾಡಲಿಕ್ಕೆ ಅಂತ. ಬಟ್ ಎಲ್ಲ ಏನಂದರೆ ಥಾಯ್ ರೆಸ್ಟೋರೆಂಟ್ಸು, ನಾಟ್ ಇಂಡಿಯನ್ ರೆಸ್ಟೋರೆಂಟ್. ಅದೊಂದು ಸ್ವಲ್ಪ ನಿಮಗೆ ದೂರ ಆಗುತ್ತೆ. ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಹತ್ತಿರ ಯಾವುದೂ ಇಲ್ಲ. ಬಟ್ 7-Eleven ಇದೆ, ಸುಮಾರಿದೆ, 2-3 ಇದೆ. ಸೊ ವಾಟ್ ಎವರ್ ಯು ವಾಂಟ್ ಟು ಬೈ ಯು ಕ್ಯಾನ್ ಬೈ. ಆ್ಯಂಡ್ ಒಂದು ಹತ್ತಿರದಲ್ಲೇ ಒಂದು 4-5 ಲಾಂಡ್ರಿ ಶಾಪ್ಸ್ ಇದೆ. ಸೊ ಯು ಕ್ಯಾನ್ ಯೂಸ್ ಇಟ್. ಬೇರೆ ಎಲ್ಲದಕ್ಕೂ ಒಂಥರ ಸಿಟಿ ಸೆಂಟ್ರಲ್ಲಿ ಇರೋದ್ರಿಂದ ಸೊ ಯು ವಿಲ್ ಗೆಟ್ ಎವ್ರಿಥಿಂಗ್. ಓನ್ಲಿ ಥಿಂಗ್ ಇಸ್ ಫುಡ್ ಯು ಹ್ಯಾವ್ ಟು ಮ್ಯಾನೇಜ್ ಅಷ್ಟೇ. ಇಫ್ ಯು ರಿಯಲಿ ವಾಂಟ್ ಟು ಲುಕ್ ಫಾರ್ ಇಂಡಿಯನ್ ಫುಡ್ ಅಂತಂದರೆ ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಎವ್ರಿಥಿಂಗ್, ಆಲ್ ದ ಫೆಸಿಲಿಟೀಸು ಎಲ್ಲ ಇದೆ ಇಲ್ಲಿ. ನಿಮಗೆ ವೆಹಿಕಲ್ ಸಿಗುತ್ತೆ ಬೇಗ. ಸೊ ಅದೆಲ್ಲ ಇದೆ. ಸೊ ನಾನು ನಿಮಗೆ ಬನ್ನಿ ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ ರೂಮ್ ಬಗ್ಗೆ ಅಂತೂ ನಾನು ವೀಡಿಯೋ ಮಾಡಲೇಬೇಕು ಅಂತ ಅನಿಸ್ತು. ಎಸ್ಪೆಷಲಿ ಈ ಅಪಾರ್ಟ್ಮೆಂಟ್ ಬಗ್ಗೆ ನಾನು ಹೇಳಲೇಬೇಕು ಅನ್ನಿಸ್ತು, ಬಿಕಾಸ್ ಆಫ್ ದ ಪೀಪಲ್ ಆ್ಯಂಡ್ ದ ವೇ ದೇ ಆರ್ ಗಿವಿಂಗ್ ಸರ್ವಿಸ್. ಅದರಿಂದ ಓಕೆ. ಸೊ ನೋಡಿ ಅಪಾರ್ಟ್ಮೆಂಟ್ ಹೇಗಿದೆ ಒಳಗಡೆ ಅಂತ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಹಲೋ ಎವ್ರಿವನ್. ನಾವು ಬ್ಯಾಂಕಾಕಲ್ಲಿ ಇರೋವಂತಹ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅಂತ ನಂಗೆ ಅನಿಸ್ತು. ಏನಕ್ಕೆ ಅಂತಲೂ ನಾನು ಹೇಳ್ತೀನಿ. ಯಾಕೆಂದರೆ ಅವ್ರದ್ದು ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರು ಗೆಸ್ಟನ್ನ ಟ್ರೀಟ್ ಮಾಡೋ ರೀತಿ, ಬಿಹೇವ್ ಮಾಡೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ರೂಮ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನಿಸ್ತು. ಸೊ ರೂಮ್ ಹೇಗಿದೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ನಾವು ಬುಕ್ ಮಾಡಿದ್ದು 2 BHK ಫ್ಲ್ಯಾಟ್ ಅಪಾರ್ಟ್ಮೆಂಟು. ಸೊ ಅದರಲ್ಲಿ ನಮಗೆ ಒಂದು ಕಿಚನ್ ಇದೆ. ಅಂದರೆ ಕಿಚನ್ ಅಂದರೆ ಇದು ಲಿವಿಂಗ್ ರೂಮ್ ಅಟ್ಯಾಚ್ಡ್ ಇರೋದು. ಇಲ್ಲಿ ನೋಡಿ, ಈಗ ನಾನಿರೋದು ಈಗ ಮೇನ್ ಡೋರ್ ಹತ್ರ ಇದ್ದೀನಿ. ಸೊ ಇಲ್ಲಿ ನಿಮಗೆ ಹಾಲಲ್ಲೇ ಒಂದು ಇದು ಕಾಣುತ್ತೆ, TV ಯೂನಿಟ್ಟು. ಆ್ಯಂಡ್ ಒಂದು ಡೈನಿಂಗ್ ಟೇಬಲ್ ಇದೆ, ಸಿಂಪಲ್ ಆಗಿರೋದು. ಒಂದು ಫ್ರಿಜ್ ಕೊಟ್ಟಿದ್ದಾರೆ. ಕಿಚನ್ನು ಸ್ಮಾಲ್ ಆಗಿದೆ, ಬಟ್ ಯು ಕ್ಯಾನ್ ಮ್ಯಾನೇಜ್. ಒಂದು ಸ್ವಲ್ಪ ಯುಟೆನ್ಸಿಲ್ಸ್ ಕೊಟ್ಟಿದ್ರು. ಸೊ ಅದರಲ್ಲಿ ಕುಕ್ ಮಾಡ್ಕೊಂಡು ತಿನ್ನೋಂಗಿದ್ರೆ ಕುಕ್ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಎಲ್ಲ ನಿಯರ್ ಬೈ ಇದೆ. ಇಲ್ಲಿ 7-Eleven ಇದೆ, ಅದರ್ ಸ್ಟೋರ್ಸು ಎಲ್ಲ ಇದೆ. ಒಂದು ಬಂಕರ್ ಬೆಡ್ ಇದೆ. ಸೊ ಮೇಲ್ಗಡೆ ಒಬ್ಬರು ಕೆಳಗಡೆ ಒಬ್ಬರು ಮಲ್ಕೊಳ್ಬೋದು. ಆ್ಯಂಡ್ ಒಂದು ಮೈಕ್ರೋವೇವ್ ಕೊಟ್ಟಿದ್ದಾರೆ. ಇಲ್ಲೊಂದು ಟೇಬಲ್ ಇದೆ ಆ್ಯಂಡ್ ಡ್ರಾಯರ್ ಇದೆ 2. ಆ್ಯಂಡ್ ಇನ್ನೊಂದಂದರೆ ಸ್ಟೋರೇಜ್ ತುಂಬ ಇದೆ ಇಲ್ಲಿ. ಸೊ ನಿಮಗೆ ಸ್ಪೇಸ್ ಏನು ಶಾರ್ಟೇಜ್ ಅನಿಸೋದಿಲ್ಲ. ಇಲ್ಲಿ ನೋಡಿ, ಟೀ ಕಪ್ಸ್ ಕೊಟ್ಟಿದ್ದಾರೆ. ಇದು ವಾಟ್ರ್ ಬಾಟಲು. ಸೊ ಆ್ಯಕ್ಚುಲಿ ನಾವು ಹೊರಗಡೆ ಹೋಗಿ ಈಗ ಬಂದಿದ್ದೀವಿ, ನೈಟ್ ಆಗಿದೆ. ರೂಮೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಇದರಲ್ಲಿ 2 ವಾರ್ಡ್ರೋಬ್ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನಿಮಗೆಲ್ಲೂ ಜಾಗ ಇಲ್ಲ ಸಾಮಾನು ಇಡೋಕ್ಕೆ ಅಂತ ಏನೂ ಅನಿಸೋದೇ ಇಲ್ಲ. ತುಂಬ ಒಂದು ಡ್ರಾಯರ್ಸ್ಗಳಿದೆ. ಒಂದೊಂದು ರೂಮಲ್ಲೂ ಒಂದು 4-6-7 ಡ್ರಾಯರ್ಸ್ ಇದೆ. ಆ್ಯಂಡ್ ದಿಸ್ ಈಸ್ ದ ಆ್ಯಕ್ಚುಲಿ ಈ ಕರ್ಟನ್ ಹಿಂದ್ಗಡೆ ಇಲ್ಲಿ ಬಾಲ್ಕನಿ ಇದೆ, ವಿಚ್ ಈಸ್ ಲಿವಿಂಗ್ ರೂಮಿಂದನೂ ಆ್ಯಕ್ಸಸ್ ಇದೆ, ಪ್ಲಸ್ ಇಲ್ಲಿ ಬೆಡ್ರೂಮಿಂದನೂ ಆ್ಯಕ್ಸಸ್ ಇದೆ. ಈಗ ಕತ್ಲಿದೆ, ನಾನು ಲಿವಿಂಗ್ ರೂಮಿಂದ ನಿಮಗೆ ತೋರಿಸ್ತೀನಿ ಆ್ಯಕ್ಸಸ್ ಮಾಡಿ. ಇಷ್ಟಗ್ಲ ನೋಡಿ, ಖಾಲಿ ಜಾಗ ಇದೆ, ಎಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಹಿಯರ್ ಆರಾಮ್ಸೆ 3 people ಕ್ಯಾನ್ ಸ್ಲೀಪ್ ಹಿಯರ್. ಹೇರ್ ಡ್ರೈಯರ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಅಟ್ಯಾಚ್ಡ್ ಬಾತ್ರೂಮ್ ವಿತ್ ಟಾಯ್ಲೆಟ್. ವೆರಿ ನೀಟ್ ಆ್ಯಂಡ್ ಕ್ಲೀನ್. ಸೊ ಈಗ ನಾನು ಸೆಕೆಂಡ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ಇದು ಮೇನ್ ಡೋರ್ ಹತ್ರನೇ ಬರುತ್ತೆ, ಲೆಫ್ಟ್ ಸೈಡು.
ಸೊ ದಿಸ್ ಈಸ್ ಜನರಲ್ ಬಾತ್ರೂಮ್. ಸೊ 2 ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಇದೆ. ಆ್ಯಂಡ್ ಇದು ಇನ್ನೊಂದು ರೂಮು. ಇಲ್ಲೂ ಸಹ ವಾರ್ಡ್ರೋಬ್ ಇದೆ. ಸೊ ವಾಟ್ ಎವರ್ ಯು ವಾಂಟ್ ಟು ಕೀಪ್ ಯು ಕ್ಯಾನ್ ಕೀಪ್ ಇಟ್ ಹಿಯರ್. ಇಲ್ಲೂ ಆರಾಮಾಗಿ 2 ಮಲಗ್ಬೋದು, ಚಿಕ್ಕವರಿದ್ದರೆ 3 ಜನ ಮಲಗ್ಬೋದು. ಓವರಾಲ್ ನಮ್ಮ ಈ ಒಂದು ಅಪಾರ್ಟ್ಮೆಂಟಲ್ಲಿ ಅರೌಂಡ್ 7 to 8 ಪೀಪಲ್ ಕ್ಯಾನ್ ಆರಾಮ್ಸೆ ಸ್ಟೇ, ಆ ಥರ ಇದೆ ಇದು. ಓಕೆ, ಸೊ ಈಗ ನಾನು ಬಾಲ್ಕನಿಗೆ ಎಂಟ್ರಿ ಆಗ್ತಿದ್ದೀನಿ. ಬಟ್ ನಮಗಿಲ್ಲಿ ಕುತ್ಕೊಂಡು ಆರಾಮ್ಸೆ ಒಂದು ಕಪ್ ಟೀ ಕುಡಲಿಕ್ಕೆ ಟೈಮ್ ಸಿಗಲಿಲ್ಲ, ಬಿಕಾಸ್ ವಿ ಯೂಸ್ ಟು ಗೋ ಮಾರ್ನಿಂಗ್ ಆ್ಯಂಡ್ ನೈಟ್ ಬರ್ತಿದ್ದೀವಿ. ಈಗ ಈವ್ನಿಂಗ್ ಆಗಿದೆ. ಸೊ ಇಲ್ಲಿ ಸಿಟ್ಔಟ್ ಮಾಡಿದ್ದಾರೆ, ಒಂದು ಟೇಬಲ್ಲು ಆ್ಯಂಡ್ ಈ ಕಡೆ 2 ಚೇರ್ಸ್ ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ಇಲ್ಲೊಂದು ಚಿಕ್ಕ ಹಡಗು, ಬೋಟ್ ಥರ ವುಡನ್ದು ಬೋಟ್ ಇದೆ, ಹಾಗೇನೋ ಇದಕ್ಕೆ ಇಟ್ಟಿದ್ದಾರೆ. ಬಟ್ಟೆ ಒಣಗಲಿಕ್ಕೆ ಜಾಗನೂ ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಂಡ್ ಇದೆ. ಬೆಳಿಗ್ಗೆ ಈ ಕಡೆಯಿಂದ ಈ ಕಡೆ ಲೆಫ್ಟ್ ಸೈಡಿಂದ ಸನ್ರೈಸ್ ಆಗುತ್ತೆ, ಈ ಕಡೆ ಸೈಡು ಸನ್ಸೆಟ್ ಕಾಣಿಸುತ್ತೆ. ಸೊ ಹೊರಗಡೆ ವ್ಯೂ ಈ ಥರ ಇದೆ. How it is. Thank you so much for watching this full video. ರೂಮ್ ಟೂರ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಟ್ರಾವೆಲ್ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸೊ ಟೋಕಿಯೋ ಬಿಡ್ತಾ ಇದ್ದೀವಿ, ಡಿಪಾರ್ಚರು.